ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮ್ಗೆಲ್ಲ ಆದರದ ಸ್ವಾಗತ. ಇವತ್ತು ಏನಪ್ಪ ಇವಳು ಯಾವ ರೆಸಿಪಿ ಹಾಕ್ತಾ ಇದ್ದಾಳೆ, ಸ್ಪೈನ್ ಗಾರ್ಡ್ ಏನೇನೋ ಹೇಳ್ತಾಳಲ್ಲ ಅನ್ಕೊಂಡ್ರೆ, ಇದು ಹಾಗಲಕಾಯಿ ಇದೆಯಲ್ಲ ಅದ್ರ ಜಾತಿಗೆ ಸೇರಿರೋದು. ಹಾಗಲಕಾಯಿ, ಪಾಯಿಂಟೆಡ್ ಗಾರ್ಡು ಮತ್ತೆ ಟೀಸಲ್ ಗಾರ್ಡು ಅಥವಾ ಸ್ಪೈನ್ ಗಾರ್ಡ್ ಅಂತ ಹೇಳ್ತಾರಲ್ಲ, ಕಂಟೋಲಾ ಅಂತಾರಲ್ಲ, ಇದು ಎಲ್ಲ ಒಂದೇ ಜಾತಿಗೆ ಸೇರಿರೋದು. ಇದ್ರದಲ್ಲೆಲ್ಲ ಬೀಜ ಒಂದೇ ತರ ಇರುತ್ತೆ ಫ್ರೆಂಡ್ಸ್. ಬಟ್ ಇದು ತುಂಬಾ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಅಸ್ಸಾಮು, ಕಲ್ಕತ್ತಾ ಅಲ್ಲೆಲ್ಲ ತುಂಬಾ ಸಿಗುತ್ತೆ. ಇವಾಗ ಇಲ್ಲಿ ಸೀಸನ್ ಇದು, ಅಲ್ಲಿ ಸೀಸನ್ ಇರ್ಬೇಕಾದ್ರೆ ಇಲ್ಲಿ ಸೀಸನ್ ಸಾಧಾರಣ ಮೇ ಇಂದ ಸೆಪ್ಟೆಂಬರ್ ತನಕ ಸಿಗುತ್ತೆ. ಇದ್ರದ್ದು ಇದು ಕುರ್ಮಾ ಕೂಡ ಮಾಡಬಹುದು, ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಿಕ್ಸ್ಡ್ ಕರಿ ಕೂಡ ಮಾಡಬಹುದು. ನಾನಿವತ್ತು ಇದ್ರದ್ದು ರವಾ ಫ್ರೈ ರೆಸಿಪಿನ ತಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ ರವಾ ಫ್ರೈ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಜಾಸ್ತಿ. ಚೆನ್ನಾಗಿ ಸಣ್ಣ ಕಟ್ ಮಾಡೋದು ನೋಡ್ಕೊಂಡು ತಗೋಬೇಕು ಮಾತ್ರ. ಸಣ್ಣಗೆ ಒಂದು 1/4 ಇಂಚ್ ಸೈಜಲ್ಲಿ ಕಟ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಬೇಕಾದ್ರೆ ನಿಮ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು. ನಾನು ಹಾಕ್ಲಿಲ್ಲ, ಯಾಕಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ರೆ ವೆಜಿಟೇಬಲ್ ಟೇಸ್ಟ್ ಹೈಲೈಟ್ ಆಗೋದೇ ಇಲ್ಲ, ಇದ್ರದೇ ಫ್ಲೇವರ್ ಹೈಲೈಟ್ ಆಗ್ಬಿಡುತ್ತೆ. ಸೊ ನಾನು ಇದಕ್ಕೆ ಹಾಕ್ಲಿಲ್ಲ. ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಹಿಂಗು ಪುಡಿ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಒಂದ್ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಕ್ ಬಿಟ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ರೆ ಸಾಕು. ಆಮೇಲೆ ಇದಕ್ಕೆ ಚಿರೋಟಿ ರವೆ ಹಾಕ್ಬಿಟ್ಟು ನಾವು ರವಾ ಫ್ರೈ ಮಾಡೋದು ಸೂಪರ್ ಡೂಪರ್ ಆಗುತ್ತೆ ಫ್ರೆಂಡ್ಸ್. ಇದು ಆಂಟಿ ಆಕ್ಸಿಡೆಂಟ್ ಅಲ್ಲಿ ತುಂಬಾ ಇದರಲ್ಲಿ ಇದೆ, ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇದೆ, ಇದ್ರಲ್ಲಿ ತುಂಬಾ ಇದೆ. ಮತ್ತೆ ಫೈಬರ್ ಕೂಡ ತುಂಬಾ ಇದೆ, ಹಾಗಾಗಿ ಇದು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡುತ್ತೆ. ಇದು ಬ್ಲಡ್ ಶುಗರ್ ಲೆವೆಲ್ ನ ಕೂಡ ಕಂಟ್ರೋಲ್ ಮಾಡುತ್ತೆ, ಯಾಕಂದ್ರೆ ಇದ್ರದ್ದು ಕ್ಯಾಲೋರೀಸ್ ತುಂಬಾ ಲೋ. ಇದು ಹಾರ್ಟ್ ಫ್ರೆಂಡ್ಲಿ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಇದು ಇಮ್ಯುನಿಟಿ ಬೂಸ್ಟಿಂಗ್ ಫ್ರೆಂಡ್ಸ್. ಮತ್ತೆ ಇದರಲ್ಲಿ ಇದು ನಮಗೆ ಪ್ರಾಯ ಆಗದೆ ಇರುವ ಹಾಗೆ ನೋಡ್ತದೆ, ಅಷ್ಟು ಒಳ್ಳೆ ವೆಜಿಟೇಬಲ್ ಇದು. ನೀವು ಇದನ್ನ ಸ್ಟಿರ್ ಫ್ರೈ ಬೇಕಾದ್ರೂ ಮಾಡ್ಕೋಬಹುದು, ನೀರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕೊಂಡು. ನಾನು ಇದ್ರದ್ದು ತವಾ ಫ್ರೈನ ಒಂದು ವರ್ಷದ ಹಿಂದೆ ಹಾಕಿದ್ದೀನಿ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇದು ರವಾ ಫ್ರೈ. ಇದು ನಮ್ದು ಎಲ್ಲ ಫಂಕ್ಷನ್ ಗಳಲ್ಲೆಲ್ಲ ಮಾಡ್ತಾರೆ ಇಲ್ಲಿ. ಕೊಂಕಣಿಸು ಫಂಕ್ಷನ್, ಎಲ್ಲ ಫಂಕ್ಷನ್ ಅಲ್ಲೂ ಸೀಸನ್ ಇದ್ದಾಗ ಇದಕ್ಕೆ ನಮ್ಗೆ ಗಣೇಶ ಚತುರ್ಥಿಗೆ ಬೇಕಾಗಿರುವ ರೆಸಿಪಿ ಇದು, ಇದ್ರದ್ದು ರವಾ ಫ್ರೈ. ಹೀಗೆ ತುಂಬಾ ಇದ್ರದ್ದು ಉಪಯೋಗಗಳಿವೆ. ಇನ್ನೊಂದೆರಡು ಹೇಳ್ಬಿಟ್ಟು ನಾನು ಮುಂದೆ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಇದು ಹಾರ್ಟ್ ಫ್ರೆಂಡ್ಲಿ ಕೂಡ. ಮತ್ತೆ ಇದು ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿರುವ ಕಲ್ಮಶವನ್ನೆಲ್ಲ ಹೊರಗೆ ಹಾಕ್ತದೆ. ಇದು ಸ್ಕಿನ್, ನಮ್ಮ ತ್ವಚೆಯನ್ನು, ಸ್ಕಿನ್ ಅನ್ನು ಕೂಡ ಫಳಫಳ ಹೊಳೆಯುವ ಹಾಗೆ ಮಾಡ್ತದೆ. ಇಷ್ಟೆಲ್ಲ ನಮ್ಮ ಆರೋಗ್ಯದ ಬೆನಿಫಿಟ್ಸ್ ಇರುವಂತಹ ಟೀಸಲ್ ಗಾರ್ಡ್ ಅಥವಾ ಇದನ್ನ ಸ್ಪೈನ್ ಗಾರ್ಡ್ ಅಂತ ಹೇಳ್ತಾರೆ, ಕಂಟೋಲಾ ಅಂತ ಹೇಳ್ತಾರೆ, ಕಾಡು ಹಾಗಲ ಅಥವಾ ಮಾಡು ಹಾಗಲ ಅಂತಾರೆ. ಕಾಡು ಹಾಗಲ ಅಂದ್ರೆ ಇದು ಕಾಡಲ್ಲೇ ಆಗೋದು, ಬಟ್ ಇವಾಗೆಲ್ಲ ಗಾರ್ಡನ್ ಅಲ್ಲೆಲ್ಲ ಬೆಳೀತಾರೆ. ಮಾಡು ಹಾಗಲ ಯಾಕೆ ಹೇಳುದು ಅಂತಂದ್ರೆ ಇದ್ರ ಮೇಲೆ ಆಗತ್ತೆ, ಇದು ರೂಫ್ ಮೇಲೆ ಆಗತ್ತೆ, ಸೊ ಅದಕ್ಕೆ ಮಾಡು ಹಾಗಲ ಅಂತ. ಹೀಗೆ ಎಲ್ಲ ಇದನ್ನೆಲ್ಲ ಕರೀತಾರೆ. ಸೊ ಈ ರೆಸಿಪಿನ ನಾನು ಇದು ರವಾ ಫ್ರೈ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲ್ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ ದಯಮಾಡಿ ಸಪೋರ್ಟ್ ಮಾಡಿ. ನಿಮ್ಗೆ ಸ್ವಲ್ಪನಾದ್ರೂ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ಲಿಂಕ್ ನ ನಿಮ್ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮುದ್ದಿಂದ ಕೊನೆ ತನಕ ನೋಡಿ. ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್. ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನು ಪ್ರತಿಭಾ. ಏನಪ್ಪ ಇವತ್ತು ಏನು ಹಾಕಿದಾಳೆ ಅಂತ ನೀವು ತಿಳ್ಕೊಬಹುದು. ಆದರೆ ಇದಕ್ಕೆ ಇದು ಹಾಗಲಕಾಯಿದು ಕಸಿನ್ ಅಂತ ಹೇಳ್ಬೋದು. ಇದಕ್ಕೆ ಸ್ಪೈನ್ ಗಾರ್ಡು, ಕಂಟೋಲಾ, ಮಾಡು ಹಾಗಲ, ಕಾಡು ಹಾಗಲ ಅಂತ ಕರೀತಾರೆ. ಇದು ಆರೋಗ್ಯಕ್ಕೆ ಆ್ಯಕ್ಚುಲಿ ತುಂಬ ಒಳ್ಳೇದು. ನೋಡಿ, ಫ್ರೆಶ್ ಆಗಿರೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾ ಹೇಳಿದ್ನಲ್ಲ ಹಾಗೆ ಕರೀತಾರೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ರಿಚ್ಚು ಇದರಲ್ಲಿ ತುಂಬ ಇದೆ. ಮತ್ತು ವಿಟಮಿನ್ ಸಿ ಇದೆ, ಫೈಬರ್ ತುಂಬ ಇದೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾನು 4 ಇದು ಮಾಡು ಹಾಗಲ ಯೂಸ್ ಮಾಡಿದ್ದೀನಿ. ಇದ್ರದ್ದು ಫ್ರೈಸ್ ರೆಸಿಪಿ ಇದು. ಮೇಲ್ಗಡೆದು ದಂಟು ಮತ್ತು ಕೆಳಗಿನ ಬಾಟಮ್ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಚೂರು. ಹಾಗೆ ಇವಾಗ 1/4 ಇಂಚು ಸ್ಲೈಸಸ್ ಕಟ್ ಮಾಡ್ಕೊಳ್ಳಿ. ಇದು ಎಣ್ಣೆಯಲ್ಲಿ ಹುರಿಯೋದಾಗಿದ್ರಿಂದ, ರವಾ ಫ್ರೈ ಆಗಿದ್ರಿಂದ ತುಂಬ ದಪ್ಪ ಮಾಡಿಕೊಂಡ್ರೆ ಕುಕ್ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇದು ಹಾಗಲಕಾಯಿ ಹಾಗೆ ಕಹಿ ಇಲ್ಲ, ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಲೈಸಸ್ ಮಾಡ್ಕೋಬೇಕಾಗತ್ತೆ. ಕನ್ವೀನಿಯೆಂಟು ನಮಗೆ ಫ್ರೈ ಮಾಡಲಿಕ್ಕೆ. ನೋಡಿ, 1/4 ಇಂಚ್ ಮಾಡಿದ್ರೆ ಸಾಕು. ತಗೋಬೇಕಾದ್ರೆ ಎಳೆದೇ ಸಿಗೋದದು, ತುಂಬ ಬೆಳೆದಿದ್ದಂತ ಸಿಗಲ್ಲ. ಕೆಲವುದ್ರಲ್ಲಿ ಸ್ವಲ್ಪ ದಪ್ಪ ಬೀಜ ಇದ್ರೆ ತೆಕ್ಕೊಳ್ಳಿ ಅಷ್ಟೇ, ಏನು ಜಾಸ್ತಿ ಇರೋದಿಲ್ಲ. ಅದೆಲ್ಲ ತುಂಡು ಬೀಜಗಳು ನಾನು ತೆಗೆದಿಟ್ಟಿದ್ದೀನಿ ಸೈಡಲ್ಲಿ. ಒಂದ್ರಲ್ಲಿ ಮಾತ್ರ ನಂಗೆ ಬೀಜ ಸಿಕ್ತು, ಯಾವುದ್ರಲ್ಲೂ ಬೀಜ ಸಿಗಲಿಲ್ಲ. ಅದು ಇದ್ರದ್ದು ಚಾಕು ತುದಿಯಿಂದ ತೆಕ್ಕೊಳ್ಳಿ. ನೋಡಿ, ಬೀಜ ತೆಗೆದಿಟ್ಟಿರೋದು ತೋರಿಸ್ತಾ ಇದ್ದೀನಿ. ಅದು ಬೀಜ ಬೇಡ, ಅದು ಬಿಸಾಡೋದು. ಈಗ ಇದನ್ನೆಲ್ಲ ನಾವು ನೋಡಿ, ಇದು ತುಂಬ ಇದಿರುತ್ತೆ, ಅದು ಗಟ್ಟಿ ಇರುತ್ತೆ. ಈಗ ನಾವು ಕಟ್ ಮಾಡಿರುವಂಥ ಸ್ಲೈಸಸ್ ಅನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈವಾನ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಹೀಗೆ ಕಟ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ
ಹಾಗೆ ಅದಕ್ಕೆ ನಿಮಗೆ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು. ನಾನು ಹಾಕಲಿಲ್ಲ, ನಾವು ಹಾಕೋದಿಲ್ಲ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ, 1/3 ಟೀ ಸ್ಪೂನು. ಮತ್ತು ಹಿಂಗು ಪುಡಿ ಒಂದು ಅರ್ಧದಿಂದ 3/4 ಟೀ ಸ್ಪೂನ್ ಹಾಕೊಳ್ಳಿ. ಇದರಲ್ಲಿ ಹಿಂಗೆ ಬೆಸ್ಟ್ ಆಗೋದು. ಆಮೇಲೆ ನಾನು ಇದರಲ್ಲಿ ಜೀರಿಗೆ ಪೌಡ್ರ್ ಹಾಕಿದ್ದೀನಿ, ಇದು ಮಿಸ್ ಆಗಿಬಿಟ್ಟಿದೆ, ಪರವಾಗಿಲ್ಲ. ನೆಕ್ಸ್ಟ್ ಹಾಕಿರೋದು ರೆಡ್ ಚಿಲ್ಲಿ ಪೌಡ್ರ್ ಆದಮೇಲೆ ಹಾಕಿದ್ದೀನಿ, ಬಟ್ ಅದು ವಿಡಿಯೋನೇ ಮಿಸ್ ಆಗಿಬಿಟ್ಟಿದೆ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕೋಬೋದು. ಈಗ ಟಾಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಚೆನ್ನಾಗಿ ಮೆಣಸಿನ ಪುಡಿ ಇದು ನಾವೆಲ್ಲ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕಂಬೈನ್ ಆಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅಲ್ವಾ. ಈಗ ಅದಕ್ಕೆ ನಾವು ಅಕ್ಕಿ ಹಿಟ್ಟು 2 ಟೀ ಸ್ಪೂನ್ ಹಾಕೊಳ್ಳೋಣ. ಯಾಕಂದರೆ ಅಕ್ಕಿ ಹಿಟ್ಟು ಯಾಕೆ ಹಾಕೋದು ಅಂದರೆ ಕ್ರಿಸ್ಪ್ ಆಗಲಿಕ್ಕೆ, ಬೈಂಡಿಂಗು ಮತ್ತು ಕ್ರಿಸ್ಪ್ ಆಗಲಿಕ್ಕೆ. ರವೆ ಹಾಕೋದ್ರಿಂದ ಕ್ರಿಸ್ಪ್ ಆಗುತ್ತೆ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ರವೆ ಅದಕ್ಕೆ ಹಿಡಿತದೆ. ಇದನ್ನು ಇವಾಗ 10 ನಿಮಿಷದ ತನಕ ಒಂದು ಸೈಡಲ್ಲಿ ಇಟ್ಕೊಂಡ್ರೆ ಅದು ಇವಾಗ ನೆಂದಿರೋದು ನೋಡ್ರಿ, ಎಷ್ಟು ಚೆನ್ನಾಗಿ ನೆಂದಿದೆ, ಹೌದಾ. ಈಗ ಅದಕ್ಕೆ ಚಿರೋಟಿ ರವೆ ಚೆನ್ನಾಗಿ ಒತ್ತಿ 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 ಹಾಕೊಳ್ಳಿ. ಪಕ್ಕದಲ್ಲಿ ಪ್ಲೇಟಲ್ಲಿ ಇಟ್ಟಿದ್ದೀನಿ ನೋಡಿ, ಅದು ಎಷ್ಟು ಚೆನ್ನಾಗಿ ಸ್ವಲ್ಪ ಒದ್ದೆ ಆಗಿದ್ದು ಕಾಣುತ್ತಲ್ವಾ. ಅದು ಒದ್ದೆ ಆಗಿದ್ದನ್ನು ಫಸ್ಟ್ ಬಿಡಬೇಕು. ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಫಸ್ಟ್ ಬಿಡಿ. ಆಮೇಲಿಂದ ಸ್ವಲ್ಪ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಕುಕ್ ಆಗಿ ಬರಬೇಕಲ್ವಾ. ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ. ಈಗ ಸ್ವಲ್ಪ ಫ್ಲೇಮ್ ಲೋ ಮೀಡಿಯಂ ಮಾಡ್ಕೊಳ್ಳಿ, ಯಾಕಂದರೆ ಒಳಗಡೆ ತನಕ ಬೆಂದು ಬರಬೇಕಲ್ಲ, ಅದಕ್ಕೋಸ್ಕರ. ಫ್ಲಿಪ್ಪು ಫ್ರೈ ಮಾಡಿಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದ್ರದ್ದು ಅದು ಸಿಸ್ಲಿಂಗ್ ಇರುತ್ತಲ್ಲ, ಒಂಥರ ಜುಳು ಜುಳು ಶಬ್ದ ಬರುತ್ತಲ್ಲ, ಅದು ಸ್ಟಾಪ್ ಆಗಬೇಕು, ನೊರೆ ಬರೋದು ಕಮ್ಮಿ ಆಗಬೇಕು. ಅಷ್ಟೊತ್ತು ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಫ್ರೆಂಡ್ಸ್. ಇದು 2 ರಿಂದ 3 ಗಂಟೆ ತನಕ ಕ್ರಿಸ್ಪಿ ಉಳಿಯುತ್ತೆ. ಊಟ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕುಕ್ ಆಗಿದೆಯಾ ಅಂತ ಮಾತ್ರ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಿಮ್ಗೆ ಅದರಲ್ಲಿ ಹಾಕಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಸೂಪರ್ ಆಗುತ್ತೆ. ಎಲ್ಲ ಎಕ್ಸ್ಟ್ರಾ ಇದು ಎಣ್ಣೆ ಇರೋದನ್ನೆಲ್ಲ ಡ್ರೈನ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಮೆಸ್ಟಿ ಸ್ಪ್ಯಾಟುಲಾ ಹಾಕಿದ್ರಿಂದ ಎಲ್ಲ ಎಣ್ಣೆ ಡ್ರೈನ್ ಆಗುತ್ತೆ. ಇವಾಗ ಬೌಲಲ್ಲಿ ನಾನೆಲ್ಲ ಮಾಡಿಟ್ಟಿದ್ದೀನಲ್ಲ ಅಂಥದ್ದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ವಾವ್, ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಈಗ ನೋಡಿ ತೋರಿಸ್ತಾ ಇದ್ದೀನಿ, ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿರೋದು ನೋಡಿದ್ರಲ್ಲ, ತುಂಬ ಚೆನ್ನಾಗಾಗುತ್ತೆ. ಇಂಥದ್ದನ್ನೇ ನೀವು ಹೇಗೆ ಮಾಡ್ಬೋದು ಅಂದರೆ ಜೀವಗುಜ್ಜ, ಸೀಮೆ ಬದನೆಕಾಯಿ ಇದೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.